ಯಾರ್ ನನ್ನ ಚಡ್ಡಿ ಕದ್ದಿದ್ದು ದು 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 ಯಾರ್ ನನ್ನ ಚಡ್ಡಿ ಕದ್ದಿದ್ದು ಕೆಂಪುದಲ್ಲ ಬಿಳಿದಲ್ಲ ಹೊಟ್ಟೆ ಹೊಟ್ಟೆದು ಅದು ಯಾರ್ ನನ್ನ ಚಡ್ಡಿ ಕದ್ದಿದ್ದು ನಮಗೆ ಗೊತ್ತಿಲ್ದಂಗೆ ಅಭ್ಯಾಸ ಬಿಡಿದ್ ಬಿಟ್ರು ಗಡ 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 ಗಡ್ಡಕ್ಕು ಗೊಟ್ರು ಗೊಟ್ರು ಗಡ 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 ಗಡ್ಡಕ್ಕು ಗೊಟ್ರು ಗೊಟ್ರು. ಹಲೋ ಫ್ರೆಂಡ್ಸ್, ಬಡ 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 ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಜೀವನನ್ನೇ ಟಾನಿಕ್ ಬಾಟ್ಲು ಕುಡಿಯಕ್ ಮುಂಚೆ ಅಲ್ಲಾಡ್ಸ್ ನಾಳೆ ನಾವೇ ಇಲ್ಲ ಬೇಕಾ ಮೀಟಿಂಗು, ಅದಕ್ಕೆ ಅಲ್ಲಾಡ್ಸ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಲ್ಲ ಜನರೇ ನಾನು ಒಳ್ಳೆ ಸಂದೇಶ ತಾನೇ ಕೊಟ್ಟಿರೋದು. ಡ್ರೈವರ್ ಬಗ್ಗೆ ಅದು ಒಳ್ಳೆ ಸಂದೇಶ ಅಲ್ವಾ? ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಟ್ರಾನ್ಸ್ಜೆಂಡರ್ ಬಗ್ಗೆ ಹೇಳಿದ್ದು ಅದು ಒಳ್ಳೆ ಸಂದೇಶ ಅಲ್ವಾ? ಮತ್ತೆ ಲೈಫ್ ಅಲ್ಲಿ ನಾವು ಹೇಗೆ ಇರಬೇಕು ಅಂತ ಹೇಳಿದ್ದು ಅದೊಂದು ಒಂದು ಮೋಟಿವ್ ಆಗಿ ಹೇಳಿದ್ದು ಅದು ಒಂದು ಸಂದೇಶ ಅಲ್ವಾ? ಮದ್ವೆ ಮಾಡ್ಕೊಂಡ್ ಹಾಳಾಗೋಗ್ಬೇಡ್ರು ತಮ್ಮಂದ್ರ, ಮ್ಯಾರೇಜ್ ಮಾಡ್ಕೊಂಡ್ ಡ್ಯಾಮೇಜ್ ಆಗ್ಬೇಡ್ರು. ಒಳ್ಳೆ ಸಂದೇಶನೇ ಕೊಡ್ತಾ ಇರೋದು. ಬೇರೆಯವ್ರ ತರ ಏನೊಂದು ಬಿಟ್ಟಿ ಸೋಕಿ ಮಾಡ್ತಾ ಇದೀನ, ಅನ್ನನ ನೀರ್ ಸುರಿಯೋ ತರ ಸುರಿತಾ ಇದೀನ, ದುಡ್ಡನ್ನ ನಾನು ನೀರ್ ಸುರಿಯೋ ತರ ಸುರಿತಾ ಇದೀನ, ಯಾವ ಪಬ್ಬು ಗಿಬ್ಬುಗಳ ಸುತ್ತಾಡ್ತಾ ಇದೀನ, ಎಲ್ಲ ಸುತ್ತಾಡ್ತಾ ಇದೀನ, ನೀರ್ ಸುರಿತಾ ಇದೀನ. ನಾನು ನೀರು ಅನ್ನ ಇದೆ, ನನ್ಗೆ ದುಡ್ಡು ಬಂದಿದೆ, ನನ್ಗೆ ದುಡ್ಡು ಇದೆ ಅಂತ ಹೇಳ್ಕೊಂಡು ನಮ್ಗೇನು ದುಡ್ಡು ಬರ್ತಾನೂ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ. ಓಕೆನಾ? ಇರೋದಲ್ಲಿ ಖುಷಿಯಾಗಿದ್ದೀನಿ. ಅದೇ ಹೇಳ್ತಾರಲ್ವಾ, ಹಾಸಿಗೆ ಇದ್ದಷ್ಟು ಕಾಲು ಚಚ್ಚು ಅಂತ. ಎಲ್ಲರೂ ಟೇಸ್ಟ್ ನೋಡ್ತಿದ್ರೆ ಯಾರಿಗೂ ಉಳಿಯಲ್ಲ ನೀತು ಅಲ್ಲಿ. ಅಲ್ಲ, ನಾವೇನು ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ನೀನು ಇಲ್ಲದೆ ನಾನು ಇರುವುದು ಯಾವ ಸುಖಕ್ಕಾಗಿ, ಪ್ರೀತಿಸೋ ಎಂದು ಹೀಗೆ ಲೋಕ ಮರೆತೋಗೆ. ಹಾವನ್ನ ಆಡಿಸ್ಬೇಕು ಅಂದ್ರೆ ಹಲ್ಲು ಕಿತ್ತಾಗ್ಬೇಕು, ಹುಲಿನ ಪಳಗಿಸ್ಬೇಕು ಅಂದ್ರೆ ಉಗುರು ಕಿತ್ತಾಗ್ಬೇಕು. ಯಾರು ಆ ನನ್ ಮಗನ್ನ ಹೆಂಗೆ ಎತ್ತಿಸ್ಬೇಕು ಅಂತ ಈಗ ನನಗ್ ಗೊತ್ತಾಯ್ತು. ಬಿಡಲ್ಲ, ಈ ಟೈಗರ್ ಯಾರು ಅಂತ ತೋರಿಸ್ತೀನಿ, ಬಿಡಲ್ಲ. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ, ಇಳಿಗಲ್ಲ. ಅಲ್ಲೋಡು, ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ, ಎಷ್ಟು ಬೇಕಾದ್ರೂ ಬಂದು ಉರ್ಕೊಂಡು ಹೋಗು. ಏನ್ ಲಕ್ಷಣವಾಗಿದ್ಯಪ್ಪ. ಆದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್? ಏನಿಲ್ಲ, ನನ್ನ ಕಟ್ಕತೀನಿ ಅಂತ ಹೇಳಿ. ಬೇರೆಯವ್ರ ತರ ಚೆನ್ನಾಗಿದ್ರೆ ನಮ್ ತಪ್ಪೇನಿದೆ? ಬೇರೆಯವ್ರ ತರ ಇದ್ಬಿಟ್ರೆ ನಮ್ಗೇನ್ ಜೀವನ ಇಲ್ವಾ? ನಮ್ಗೇನ್ ಲೈಫ್ ಇಲ್ವಾ? ನಮ್ ಲೈಫ್ ಅಲ್ವಾ ಇದು? ನಮ್ ಲೈಫ್ ಅಲ್ಲಿ ನಾವ್ ಇಷ್ಟ ಬಂದಂಗ ಇರಬಾರ್ದು ಅಂತ ಯಾರು ಹೇಳಿದ್ದು? ಯಾಕೆ ರೂಢ್ ಸಾಕಕ್ ಬರ್ತೀರಾ? ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ. ನಮ್ ಲೈಫ್ ನಮ್ ಇಷ್ಟ ಅಲ್ವಾ? ನಮ್ ಜೀವನ ಅಲ್ವಾ? ನಮ್ ಜೀವನ ನೋಡ್ಕೋಬಾರ್ದ? ನಾವು ಇಷ್ಟ ಬಂದಂಗ ನಾವ್ ಇರಬಾರ್ದ? ನಮ್ ಲೈಫ್ ಅಲ್ವಾ? ನಾವ್ ಸತ್ತಾಗ ಏನ್ ತಗೊಂಡ್ ಹೋಗ್ತೀವಿ? ಇದ್ದ ತಕ್ಕ ನಾವು ಖುಷಿಯಾಗಿರೋದು ಬೇಡವಾ? ಯಾವಾಗ ನೋಡ್ತಾನೆ ಇದ್ದೀನಿ ನಾನು, ಏನಾದ್ರೂ ಒಂದು ಕಮೆಂಟ್ ಹಾಕ್ತೀರಾ, ಇಷ್ಟ ಕಮೆಂಟ್ ಹಾಕ್ಬೇಕಲ್ಲ ಅಂತ ಹಾಕ್ತೀರಾ. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಹಾಸ್ಟೆಲ್ ಇದ್ದಾಗ ಮದುವೆ ಆಗೋ ಮುಂಚೆ ಗಂಡಸರು ಬಾರ್ಗೆ ಹೋಗ್ಬಿಟ್ಟು 30 ಹಾಕೋತಾರಲ್ಲ, ಅಷ್ಟೇ ನಮ್ಮ ಸೊಂಟ 30ನೇ ಇರುತ್ತೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಮದುವೆ ಆದಮೇಲೆ ಒಂದು 60 ಒಂದು ಮಗುಗೆ ಆಗುತ್ತೆ.
ಗಂಡಸ್ರುಗಳು ಸಿಕ್ಕಾಕ್ತಾರಲ್ಲ ಹಂಗೆ. ಆಮೇಲಿಂದ ಆಗುತ್ತೆ ಎರಡನೇ ಮಗುಗೆ 90 ಆಗ್ಬಿಡುತ್ತೆ. 90 ಸೊಂಟ. ಆಮೇಲೆ 100 ಆಗಿ ಢಮ್ ಅನ್ನತ್ತೆ. ಆಮೇಲೆ ಗಂಡಸರು ಒಂದು ಸಾಂಗ್ ಹೇಳ್ತಾರೆ, ಸೊಂಟದ ಸಸಿಯ ಅವಲೆಲ್ಲ ಬಾಡಲ್ಲ ವಸಯ ಅವಲೆಲ್ಲ ಸೊಂಟಕ್ಕಿಂತ ವಾಸಿ ಕಣ ಗುಂಡಿಗೆ ದಾಸ್ಯ ಅಂತಾರೆ. ಬರೀ ಇಂಥದೆಯ. ಯಾಕಂದ್ರೆ ನಮ್ಮ ಸೊಂಟ ಊರಾಗ್ಲ ಆಗಿರುತ್ತಲ್ಲ ಅದಕ್ಕೆ 100 ಆಗಿರುತ್ತಲ್ಲ ಅದಕ್ಕೆ. ಯಾಕಂದ್ರೆ 100 ಮಾಡೋದೇ ಗಂಡಸ್ರಿಗೆ ಹೇಳ್ಬೇಕು ನಾವು, ನಿಮ್ಮ ಸೊಂಟನ ಹಿಂಗೇ ಇಟ್ಕೊಂಡಿರಿ, ನಮ್ಮ ಮಾತ್ರ ಸೊಂಟ ಹಿಂಗೆ ಮಾಡಿರ್ತಾರೆ. ಯಾಕಂದ್ರೆ ನಾವು 2 ಮಕ್ಳು ತಾಯಿ ಆಗಿರ್ತೀವಲ್ಲ ಅದಕ್ಕೆ. ಗಂಡ್ ಮಗುನ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ ಮಾಡೋದು ಯಾರು? ಗಂಡಸರು. ಅದು ಮಾತ್ರ ಕಾಣಲ್ಲ. ಹೆಂಗಸರು ಮಾತ್ರ ಸೊಂಟ ಮಾತ್ರ ಹಿಂಗಿರ್ಬೇಕು ಅಲ್ವಾ? ಇಲ್ಲಿ ಬೆಳೆಸ್ತಾ ಇದೀವಿ, ಇವಾಗಿನಿಂದ ಬೆಳೆಸ್ತಾ ಇದೀವಿ. ಮುಂದೆ ಆಯ್ತು ನಿಮ್ಗೆಲ್ಲ ಮಾರಿ ಹಬ್ಬ. ಲೈಕ್ ಕೊಟ್ಟು ಒಂದು ಫಾಲೋ ಮಾಡಿ ಶೇರ್ ಮಾಡ್ರು.